ನಿನ್ನೆ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು. ಪಾಪುನ ಕರ್ಕೊಂಡು ಇವಾಗ ಮನೆಗೆ ಬಂದರು. 12 ಗಂಟೆ ಒಳಗಡೆ ಮನೆ ಕರ್ಕೊಂಡು ಬರಬೇಕು ಅನ್ನೋ ಮುಹೂರ್ತ ಇತ್ತು. ಹಾಗಾಗಿ ಪಾಪುನ ಬೇಗನೆ ಕರ್ಕೊಂಡು ಬಂದರು ಹೋಗಿ. 12 ಗಂಟೆಗೆ 5 ನಿಮಿಷನೋ 10 ನಿಮಿಷನೋ ಇತ್ತು, ಆವಾಗಲೇ ಪಾಪು ಬಂದ ಮನೆಗೆ. ನಾವೆಲ್ಲರೂ ಆಚೆ ನಿಂತ್ಕೊಂಡಿದ್ವಿ ಪಾಪು ಬಂದ ಅಂತ. ಬಂದಿರೋ ನೆಂಟರನ್ನೆಲ್ಲ ಮಾತಾಡಿಸ್ತಾ ಇದ್ವಿ. ಅವನ್ನ ಒಳಗೆ ಕರ್ಕೊಳ್ಳೋಕ್ಕೆ ಆರತಿ ಮಾಡೋದಕ್ಕೆ ರೆಡಿ ಮಾಡಿ ಆಚೆ ನಿಂತ್ಕೊಂಡಿದ್ವಿ. ಫಸ್ಟ್ ಟೈಮ್ ಅಪ್ಪನ ಮನೆಗೆ ಬರ್ತಾ ಇದ್ದಾನೆ. ಅವನ ಅಣ್ಣನ ಹೆಸರು ಅಥರ್ವ, ಇವನಿಗೆ ಅಗಸ್ತ್ಯ ಅಂತ ಇಟ್ಟಿದ್ದೀವಿ. ಹೆಸರು ತುಂಬ ಚೆನ್ನಾಗಿದೆ. ಇನ್ನು 12 ಗಂಟೆ ಆಗಿರೋದ್ರಿಂದ ಇನ್ನೂ ಯಾರೂ ಜನ ಏನು ಬಂದಿರಲಿಲ್ಲ. ನೆಂಟರು ಕಡೆಯವರು ಮಾತ್ರ ಬಂದಿದ್ದರು. ಇನ್ನು ಊಟಕ್ಕೆ 1 ಗಂಟೆಗೆ ಕೊಡೋದ್ರಿಂದ 12:45 12:15 ಮೇಲೆ ಎಲ್ಲರೂ ಬರೋಕ್ಕೆ ಶುರು ಮಾಡ್ತಾರೆ. ಫಸ್ಟು ನಾವು ಪಾಪು ಬೇಗ ಬರಬೇಕಿತ್ತು ಟೈಮಿಗೆ ಸರಿಯಾಗಿ ಅಂದ್ಬಿಟ್ಟು ಆ ಟೈಮಿಗೆ ಬರಲಿ ಅಂತ ಬೇಗನೆ ಕರೆಸ್ಕೊಂಡ್ವಿ. ಅವ್ರ ಕಡೆಯವರು ಸ್ವಲ್ಪ ಜನ ಬಂದಿದ್ದರು. ಆಮೇಲೆ ಮಧ್ಯಾಹ್ನ ಊಟದ ಟೈಮ್ಗೆ ತುಂಬ ಜನ ಬಂದರು. ನನ್ನ ಮಗಳು ಅಮ್ಮ ನಾನು ಹೋಗಿ ಬಂದೆ ಅಂತ ಹೇಳ್ಕೊತಾ ನನ್ನ ಹತ್ರ ಬರ್ತಾಯಿದ್ಲು ಅವ್ರ ಪಪ್ಪನ ಕರ್ಕೊಂಡು. ಹೀಗೆ ನೆಂಟರೆಲ್ಲ ಬಂದವರು ಗಾಡಿಯಿಂದ ಕೆಳಗಡೆ ಇಳಿತಾ ಇದ್ದಾರೆ. ನಮ್ಮ ಕಡೆ ತೊಟ್ಲನ್ನ ಒಳಗಡೆ ತೊಗೊಂಡು ಬರೋದು ಸೋದ್ರ ಮಾವನೇ ಆಗಿರುತ್ತೆ. ಹಾಗಾಗಿ ಅವ್ರ ಅಗಸ್ತ್ಯಂಗೆ ಸೋದ್ರ ಮಾವ ಇಲ್ಲದೆ ಇರೋ ಕಾರಣ ನಮ್ಮ ತಮ್ಮನ ಹೆಂಡ್ತಿದಾರಲ್ಲ ಅವ್ರ ದೊಡ್ಡಮ್ಮನ ಸೋದ್ರ ಮಾವ ಆಗ್ತಾರೆ. ಅವ್ರ ಜೊತೆ ತಲೆ ಮೇಲೆ ತೊಟ್ಲು ಇಳಿಸ್ಕೊಂಡು ತಗೊಬಂದರು ಪೂಜೆ ಮಾಡೋದಕ್ಕೆ ಅಂತ. ತೊಟ್ಲಿಗೂ ಪೂಜೆ ಮಾಡಿನೇ ನಾವು ಒಳಗೆ ಕರ್ಕೊಳ್ಳೋದು. ತೊಟ್ಲಿಗೆ ಪೂಜೆ ಮಾಡಿ ಪಾಪುಗೆ ಆರತಿ ಎಲ್ಲ ಮಾಡಿ ಒಳಗೆ ಕರ್ಕೋತೀವಿ. ಮನೇಲಿ ಏನೋ ಒಂಥರ ಫಂಕ್ಷನ್ ಅಂದರೆ ಏನೋ ಒಂಥರ ಖುಷಿ ಇರುತ್ತೆ. ಹಾಗಾಗಿ ತುಂಬಾ ಖುಷಿ ಇತ್ತು. ನನ್ನ ಮಗಳು ಸಹ ಅವ್ರ ಮಾವ ಅತ್ತೆ ಜೊತೆಗೆ ನಿಂತ್ಕೊಂಡಿದ್ಲು. ಅವ್ನು ದೊಡ್ಡವನು ಅಥರ್ವ ಸೈಡಿಗೆ ನಿಂತ್ಕೊಂಡಿದ್ದ. ಅವನು ನಿಂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡು ಆಮೇಲೆ ಅವ್ರ ಮಾವನ ಕರೆಸಿ ತೊಟ್ಲನ್ನೆಲ್ಲ ಪೂಜೆ ಎಲ್ಲ ಅದ್ರ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಆಮೇಲೆ ಒಳಗಡೆ ಕರ್ಕೊಂಡ್ವಿ. ನಮ್ಮ ಕಡೆ ಪಾಪು ಫಸ್ಟ್ ಟೈಮ್ ಬಂದವಾಗ ಪಾಪುಗೆ ಮತ್ತು ತೊಟ್ಲಿಗೆ ಎರಡಕ್ಕೂ ಆರತಿ ಮಾಡಿ ತೊಟ್ಲಿಗೆ ಪೂಜೆ ಮಾಡಿಬಿಟ್ಟು ಒಳಗೆ ಕರ್ಕೋತಾರೆ. ಅಂದರೆ ಸೋದರತ್ತೆನೇ ಮಾಡ್ತಾರೆ ತೊಟ್ಲು ಪೂಜೆ ಮತ್ತು ಪಾಪುಗೆ ಆರತಿ ಎರಡೂ. ನಾನು ಅವ್ನು ಬರೋಷ್ಟೊತ್ತಿಗೆ ರೆಡಿಯಾಗಿ ನಿಂತ್ಕೊಂಡಿದ್ದೆ. ಅವ್ನು ಬಂದವಾಗ ಅವನಿಗೆ ಆರತಿ ಮಾಡಿ ತೊಟ್ಲು ಪೂಜೆ ಮಾಡಿ ಒಳಗಡೆ ಕರ್ಕೊಂಡ್ವಿ. ಈ ಥರ ಫಂಕ್ಷನ್ಗಳೆಲ್ಲ ತುಂಬ ಖುಷಿ ಕೊಡ್ತವೆ. ಒಂಥರ ಮೆಮೊರಿಗಳಿವೆಲ್ಲ. ಅವ್ನು ಚಿಕ್ಕವನಿದ್ದಾನೆ, ನನ್ನ ವೀಡಿಯೋ ದೊಡ್ಡವನಾದಾಗ ನನ್ನ ವೀಡಿಯೋ ನೋಡಿದ್ರೆ ನನಗೆ ಹಿಂಗೆಲ್ಲ ಮಾಡಿದ್ರೆ ಅಂತ ಖುಷಿ ಪಡ್ತಾನೆ. ಒಂಥರ ಚೆನ್ನಾಗಿರುತ್ತೆ. ಪಾಪುನ ಕರ್ಕೊಂಡು ಒಳಗಡೆ ಬರ್ತಾ ಇದ್ದಾರೆ. ಇದೆಲ್ಲ ಒಂದು ಮೆಮೊರಿ, ತುಂಬಾ ಚೆನ್ನಾಗಿರುತ್ತೆ. ತೊಟ್ಲನ್ನ ತಗೊಬಂದ್ಮೇಲೆ ನಾವು ದೇವ್ರ ಮನೇಲಿ ಇಡ್ತೀವಿ. ಅವತ್ತು ಸಂಜೆವರೆಗೂ ದೇವ್ರ ಮನೇಲಿಟ್ಟು ಆಮೇಲೆ ತೆಗಿಯೋದು. ದೇವ್ರ ಮನೇಲಿಟ್ಟು ಇನ್ನೊಂದು ಸರಿ ಪೂಜೆ ಎಲ್ಲ ಮಾಡಿ ಸಂಜೆನ ತೊಟ್ಲು ಈಚೆ ತೆಗಿತೀವಿ. ಮತ್ತು ಇಡುಕ್ಲಿ ಅಂತ ಮಾಡಿರ್ತೀವಿ ನಾವು. ಅದಕ್ಕೆ ಈ ಥರ ಡೆಕೋರೇಷನ್ ಎಲ್ಲ ನಾನು ಹಿಂದಿನ ಬ್ಲಾಗಲ್ಲಿ ತೋರಿಸಿದ್ದೀನಿ. ನಾವು ಇದನ್ನು ಯಾವಾಗಲೂ ಅಷ್ಟೇ ಹಬ್ಬ ಹರಿದಿನ ಏನಾದರೂ ವಿಶೇಷ ದಿನಗಳಲ್ಲಿ ಈ ಥರ ಡೆಕೋರೇಷನ್ ಎಲ್ಲ ಮಾಡಿ ಅದಕ್ಕೆ ದೀಪ ಹಚ್ಚಿ ಮಾಡಿರೋ ಅಡುಗೆನೆಲ್ಲ ಎಡೆ ಹಾಕ್ಬಿಟ್ಟು ಹೀಗೇ ಪೂಜೆ ಮಾಡೋದು ನಾವು ಯಾವಾಗ್ಲೂ. ನಾವಂದರೆ ನಾವೆಲ್ಲ ನಮ್ಮ ಕಡೆ ಆಲ್ಮೋಸ್ಟ್ ಎಲ್ಲರೂ ಹೀಗೇ ಮಾಡೋದು.
ಪ್ರತಿಯೊಂದು ಮನೆಯಲ್ಲೂ ಇಡುಕ್ಲು ಇದ್ದೇ ಇರುತ್ತೆ. ಯಾಕಂದ್ರೆ ಎಲ್ಲ ಹಬ್ಬ ಹರಿದಿನ ಏನೇ ವಿಶೇಷ ಪೂಜೆ ಏನೇ ಇದ್ರೂ ಈ ಥರ ನಾವು ಎಡೆ ಹಾಕ್ಬಿಟ್ಟೆ ಮುಂದಿನ ಕೆಲಸ ನಾನ್ ವೆಜ್ ಊಟ ಮಾಡಿಸಿತ್ತು. ಮಟನ್ನು, ಚಿಕನ್ನು, ಗೀ ರೈಸು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಊಟ. ನಾವು ಲಾಸ್ಟ್ ಪಂಕ್ತಿಗೆ ಊಟಕ್ಕೆ ಕೂತಿದ್ವಿ. ನಮ್ಮಮ್ಮ, ನಾನು, ಪಪ್ಪ ಅಂದರೆ ಹತ್ತತ್ರ ಏನು ರಿಲೇಷನ್ ಇರ್ತೀವಿ ಅವರೆಲ್ಲನೂ ಲಾಸ್ಟ್ ಪಂಕ್ತಿಗೆ ಕೂತಿದ್ವಿ. ಇನ್ನೂ ಜನ ಬರ್ತಾನೆ ಇದ್ರು ಸಂಜೆವರೆಗೂ. ಮಗಳಿಗೆ ಸ್ಕೂಲ್ ಇರೋದ್ರಿಂದ ನಾವು ನೆಕ್ಸ್ಟ್ ಡೇ 3 ಗಂಟೆ ಟ್ರೈನ್ಗೆ ಮತ್ತೆ ಮೈಸೂರಿಗೆ ಹೊರಟ್ವಿ. ನಮಗೆ ಮಧ್ಯಾಹ್ನ 3 ಗಂಟೆಗೆ ಟ್ರೈನ್ ಇರೋದು. ಹಾಗಾಗಿ ಮನೆ ಹತ್ರನೇ ಆಟೋ ಬರೋದಕ್ಕೆ ಹೇಳಿ ಆಟೋದಲ್ಲೇ ಹೊರಟ್ವಿ. ಲಗೇಜ್ ಎಲ್ಲ ಇತ್ತು ಅಂದ್ಬಿಟ್ಟು ಯಾರೂ ಕಳ್ಸೋದಕ್ಕೇನು ಬಂದಿರಲಿಲ್ಲ. ನಮ್ಮ ಮನೆಯವ್ರು ಇದ್ರಲ್ಲ, ಹಾಗಾಗಿ ಆಟೋದಲ್ಲೇ ಹೊರಟ್ವಿ ಎಲ್ರೂ. ಇನ್ನೂ ಬಂದಿಲ್ಲ, ತೋರಿಸ್ತೀನಿ ತಡಿಯಮ್ಮ. ಇನ್ನೂ ಬಂದಿಲ್ಲ. ಎಲ್ಲಿ? ಹಾಂ, ಇದೆ ಶಾರದಾ ಫೋಟೋ ಇದೆಯಲ್ಲ, ಫೋಟೋ ದೇವ್ರು ಇದೆಯಲ್ಲ, ಇದೆ ಇದು. ನಮ್ಮ ಅಣ್ಣನ ಮಗಳು ಇಲ್ಲೇ ಸ್ಕೂಲ್ಗೆ ಹೋಗೋದು ಸಾಗರದಲ್ಲಿ. ನನ್ನ ಮಗಳು ಆಟೋ ಹತ್ತದವಾಗಿಂದ ಸಾನು ಸ್ಕೂಲ್ ತೋರಿಸಮ್ಮ ಅಂತ ಕೇಳ್ತಾನೆ ಇದ್ಲು. ಆಮೇಲೆ ಸ್ಕೂಲ್ ಹತ್ತಿರ ಬಂದ ತಕ್ಷಣ ಇದೇ ನೋಡು ಸಾನು ಸ್ಕೂಲ್ ಅಂದ್ಬಿಟ್ಟು ತೋರಿಸಿ ಕರ್ಕೊಂಡು ಬಂದ್ವಿ. ಏನಮ್ಮ? ಇವತ್ತೇನು ರಶ್ ಇರಲ್ಲ. ಇಲ್ಲಾದ್ರು ಪಾಪ. ಹಾಂ, ಪಾಪ ಟಿಕೆಟ್ ತಗೊಬರ್ತಾರೆ. ಇಲ್ಲಿ ಕೂರೋಣ, ಇಲ್ಲೇ ಇಟ್ಟರೆ ಬ್ಯಾಗು. ಅಕ್ಕ ಚಿಕ್ಕಿ ಅಕ್ಕೆಲ್ಲ ಮದುವೆ ಪ್ರಯಾಣಿಕರೇ ಬೀಳ್ತೀಯ? ಸರಿ ಹಾಕೋ ಮಗನೇ. ಗುಡ್ ನೈಟ್. ಅಕ್ಕ ಮಲ್ಕೊಂಡು ನೋಡಿ. ಅಲ್ಲ ವಾಯ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ಆಲ್.